ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್, ಕಮನ್ ಮೈನಾ. ದೀಪ ಹಚ್ಚಬೇಕು. ಬಾ ಹಚ್ಚು. ಮೈನಾ, ನಿನಗೂ ಸುಸ್ತಾಗ್ತಿದ್ಯಾ? ಸ್ವಲ್ಪ ಜ್ವರ ಸರ್, ತುಂಬಾ ಸುಸ್ತಾಗ್ತಿದೆ. ಮಾತ್ರೆ ತಗೊಂಡಿದ್ದೀನಿ, ಅದೇ ಸಮಾಧಾನ. ನಿನ್ನೆ ತಿಂದಿದ್ದು ಮೈಗತ್ತಿಲ್ಲ ಅನ್ಸುತ್ತೆ ಸರ್, ಅದಕ್ಕೆ ಈ ಥರ ಆಗಿರ್ಬೋದು. ಸಾರಿ ಮೈನಾ, ಬೇಡ ಬೇಡ ಅಂದ್ರು ನಾನೇ ಫೋರ್ಸ್ ಮಾಡಿ ಕಾಂಟಿನೆಂಟಲ್ ಫುಡ್ಡು ಅದಿದು ಅಂತ ತಿನ್ನಿಸ್ಬಿಟ್ಟೆ. ಪರವಾಗಿಲ್ಲ ಸರ್, ನೀವೇನೋ ಊಟ ಮಾಡಿಸಿದ್ರಷ್ಟೇ, ಅದರಿಂದ ನನಗೆ ಥರ ಆದರೆ ನೀವೇನು ಮಾಡೋಕ್ಕಾಗುತ್ತೆ ಹೇಳಿ. ಪರವಾಗಿಲ್ಲ ಸರ್. ನಿಮಗೂ ಹುಷಾರಿಲ್ವಾ? ಸುಸ್ತಾಗಿದ್ದೀರಾ? ಹುಷಾರಿಲ್ಲ ಅಂತೇನಿಲ್ಲ, ಸ್ವಲ್ಪ ಸುಸ್ತು ಅಷ್ಟೇ. ನೆನ್ನೆ ಪಾರ್ಟಿಲಿ ಜಾಸ್ತಿ ಡ್ಯಾನ್ಸ್ ಮಾಡಿಬಿಟ್ಟೆ ಅಲ್ವಾ, ಅದಕ್ಕೆ. ಆಸ್ಪತ್ರೆಗೆ ಹೋಗಿದ್ರಾ? ಇಲ್ಲ ಮೈನಾ, ಹಾಸ್ಪಿಟ್ಲಲ್ಲ. ಯಾಕೆ? ಜ್ವರ ಬಂದಿರೋ ನೀನೇ ಟ್ಯಾಬ್ಲೆಟ್ ತಗೊಂಡು ಆಫೀಸ್ಗೆ ಬಂದಿದ್ಯಾ. ಅಂಥದ್ರಲ್ಲಿ ನಾನು ಸುಸ್ತಾಗಿದೆ ಅಷ್ಟೇ, ನಾನು ಟ್ಯಾಬ್ಲೆಟ್ ತಗೊಂಡು ಬಂದೆ. ಸರಿ ಬಾ, ದೀಪ ಹಚ್ಚು. ಹೇಗಿದ್ರು ಮೈನಾ ನನ್ನ ಕಣ್ಣು ಮುಂದೆನೇ ಇದ್ದಾಳೆ. ಇಲ್ಲಿ ನನ್ನ ಅವಳನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಿನ್ನೆ ಅಂತೂ ಪ್ರಪೋಸ್ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ, ಈಗಲೇ ಪ್ರಪೋಸ್ ಮಾಡಿಬಿಡ್ಲಾ ಮೈನಾ? ಯಾಕೆ ಮೈನಾ, ತುಂಬ ಸುಸ್ತಾಗ್ತಿದ್ಯಾ? ಸರಿ, ನೀನಿವತ್ತು ರಜೆ ತಗೊಂಡು ಹಾಸ್ಟೆಲ್ಗೆ ಹೋಗಿ ರೆಸ್ಟ್ ಮಾಡು. ಇಲ್ಲ ಸರ್, ರಜಾ ಬೇಡ. ಯಾಕೆ ಮೈನಾ? ಸರ್, ಇಷ್ಟು ಆಯಾಸ ಇರೋ ನೀವೇ ಬಂದು ಕೆಲಸ ಮಾಡ್ತಿದ್ದೀರಾ, ಅಂಥದ್ರಲ್ಲಿ ನಂದು ಯಾವ ಲೆಕ್ಕ? ಪರವಾಗಿಲ್ಲ ಸರ್, ನನಗೆ ರಜಾ ಬೇಡ. ಹಿಂಗೆ ಕೆಲಸ ಮಾಡ್ತಾ ಓಡಾಡ್ತಿದ್ರೆ ನಾನು ಸರಿ ಹೋಗ್ತೀನಿ. ಸರಿ, ನಿನ್ನಿಷ್ಟ. ಬರ್ತೀನಿ ಸರ್. ದಡ್ಡ, ಆ ಹುಡುಗಿ ಹುಷಾರಿಲ್ಲ ಅಂತಿದ್ದಾಳೆ, ನೀನು ಹೋಗಿ ಪ್ರಪೋಸ್ ಮಾಡ್ತೀನಿ ಅಂತಿದ್ಯಲ್ಲ. ವೆಯ್ಟ್ ಮಾಡು, ನಿನಗೂ ಆಚೆ ದಿನ ಬರುತ್ತೆ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ಮಾತು ಮಾತು ಮಾತು, ವಾರದಲ್ಲಿ 7 ದಿನನೂ ಮಾತಾಡ್ಕೊಂಡೆ ಇದ್ಬಿಡಿ. ಅದ್ ಯಾರೋ ರಜಾ ಕೊಡೋನ್ಗೆ ಏನಾದ್ರು ಗೊತ್ತಾದ್ರೆ ಮಾತುವರ ಅಂದ್ಬಿಟ್ಟು ನೀನು ಅಕ್ಷರ ಮಾಡ್ಬಿಟ್ಟು ಅದನ್ನು ಹಾಳು ಮಾಡ್ಬಿಡ್ತಿದ್ದ. ಸರಳಕ್ಕ, ತಿಮ್ಮಕ್ಕ,
ಇವತ್ ಮಧ್ಯಾಹ್ನದೊಳಗಡೆ 30 ಪೀಸ್ ರೆಡಿ ಆಗ್ಬೇಕು, ಅರ್ಥ ಆಯ್ತಾ? ಮಧ್ಯಾಹ್ನದೊಳಗಡೆ ಮುಗಿಸ್ಬಿಟ್ರೆ ಮನೆ ಕಳ್ಸ್ಬಿಡ್ತೀಯಾ? ಯಾಕಮ್ಮ ನಿನ್ನ ಕಂಪ್ನಿಯಿಂದ ತೆಗೆದ್ಬಿಟ್ರಾ? ಏ ಆನಂದಣ್ಣ, ಅದ್ ಯಾಕೆ ಹಿಂಗ ಅಪಶಕನ ಮಾತಾಡ್ತೀಯ? ಅದೇನ್ ಕೆಲ್ಸ ಇದೆಯೋ ಮುಗಿಸ್ತೀವಿ, ಹೋಗು. ಮುಗಿಸ್ಲೇಬೇಕು. ಬಾಸ್ ಅವತ್ ಏನಂದ್ರು ಅಂತ ಕೇಳಿಸ್ಕೊಂಡ? ನಿಮ್ಮಿಂದಲೇ ನಾವು ಅಂದ್ರು. ಆತರ ಇದ್ದಾಗ ನಾವು ಕರೆಕ್ಟ್ ಆಗಿ ಟೈಮ್ ಕೆಲಸ ಮಾಡಿದಾಗ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಜಾಸ್ತಿ ಆದಾಗ ನಮ್ಗೆಲ್ಲರಿಗೂ ಆನ್ ಟೈಮ್ ಸಂಬಳ ಸಿಗುತ್ತೆ. ಆಗಿದ್ದಾಗ ಕರೆಕ್ಟ್ ಆಗಿ ಮಾಡ್ಬೇಕಲ್ವಾ ಕೆಲಸ? ಅದೇನ್ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ಮಧ್ಯಾಹ್ನದೊಳಗಡೆ ನನಗೆ 30 ಪೀಸ್ ರೆಡಿ ಆಗ್ಬೇಕು, ಅರ್ಥ ಆಯ್ತಾ? ಏ ನವೀನ ಕೊಡ ಇಲ್ಲೇ ತಗೊಳಮ್ಮ. 30 ಪೀಸ್ ರೆಡಿ ಆಗ್ಬೇಕು. ಸಳಕ ಎಕ್ಸ್ಕ್ಯೂಸ್ ಎಲ್ಲ ಏನು ಇಲ್ಲ. ಮಧ್ಯಾಹ್ನದೊಳಗಡೆ ರೆಡಿ ಆಗ್ಬೇಕು 30 ಪೀಸ್, ಅರ್ಥ ಆಯ್ತಾ? ಅದೇನ್ ಆನಂದ, ನನಗ್ ಮಾತ್ರ ಮಧ್ಯಾಹ್ನ, ಅಲ್ಲಿ ಮಿಕ್ತವ್ರಿಗೆಲ್ಲ ಫುಲ್ ಡೇ ಕೊಡ್ತೀರಾ? ಸಳಕ ಬೇಕಾದ್ರೆ ಪೀಸಸ್ ಜಾಸ್ತಿ ಇದೆ, ಅವ್ರಿಗೆ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಏ ಮಾಡ್ಕೊಡ್ತೀನಿ. ಬೇಡ ಬೇಡ, ಇರ್ಲಿ ಬಿಡು. ಸರಿ ಸರಳಕ. ಆನಂದ, ಒಂದ್ ನಿಮಿಷ. ಹೇಳ್ ಸರಳಕ. ನಿನ್ನೆ ಡ್ಯಾನ್ಸ್ ಫಂಕ್ಷನ್ ಅಲ್ಲಿ ಸೂಪರ್ ಆಗಿ ಮಾಡ್ದೆ. ಹೌದು. ಎಲ್ ಕಲ್ತೆ? ಏ ಸಳಕ, ನಿಮ್ಗೇನ್ ಗೊತ್ತು? ಕಾಲೇಜಲ್ಲಿ ನನ್ನ ಎಲ್ರು ಆನಂದ್ ಜಾಕ್ಸನ್ ಅಂತ ಕರೀತಿದ್ರು ಸರಳಕ. ಯಾಕೋ? ಯಾಕಂದ್ರೆ ನಾನು ಮೈಕಲ್ ಜಾಕ್ಸನ್ ತರ ಡ್ಯಾನ್ಸ್ ಮಾಡ್ತಿದ್ದೆ ಮಮ್ಮ, ಅದಕ್ಕೆ. ಯಾರ್ ಕಿವಿ ಹೂ ಇಡ್ಬೇಕು ಅನ್ಕೊಂಡಿಪ್ಪ? ಏ ಮಮ್ಮ, ನಿನ್ಗೇನ್ ಗೊತ್ತು? ನಾವು ಕಾಲೇಜಲ್ಲಿ ಡ್ಯಾನ್ಸ್ ಆಡ್ತಾ ಇರ್ಬೇಕಾದ್ರೆ ಹುಡುಗಿರೆಲ್ಲ ಗುಲಾಬಿ ಹೂನ ನನ್ನ ಮೇಲೆ ಡಗ 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 ಅಂತ ಚೆಲ್ತಾ ಇದ್ರು. ಹಂಗೆ ಸ್ಟೇಜ್ ಮೇಲಿಂದ ಬರ್ತಾ ಇದ್ರೆ ಆಟೋಗ್ರಾಫ್ಗೋಸ್ಕರ ಮೈ ಮೇಲೆ ಬಿದ್ದು ಒದ್ದಾಡ್ತಿದ್ರು. ನಮ್ಮ ಹಿಡನ್ ಟ್ಯಾಲೆಂಟು ಯಾವಾಗ ಗೊತ್ತಾಗುತ್ತೋ ಮೇಡಮ್ಗೆ. ಬರೆದಂತಿದೆ ಸಾಲನು ಬೀಸೋ ಗಾಳಿ ಮರೆತಂತಿದೆ ಮಾತನು ಬೆಲ್ಲದ ಹಾಗೆ ಕಲ್ಲೆದೆ ಕರಗುವ ಬೇಗುದಿಯೂ ಇದೆ ತಕೋ